ನಮಸ್ಕಾರ. ಸಹಕಾರ ಟಿವಿಗೆ ಸ್ವಾಗತ. ಮೊದಲು ಮಾನವನಾಗು. ನಾನು ಎಚ್ ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು: ಮೈಸೂರು ವಿಭಾಗದಲ್ಲಿ KSSFCL ಹೈಟೆಕ್ ತರಬೇತಿ ಆಯೋಜನೆ. ಸಹಕಾರಿ ವಲಯದಲ್ಲಿ ಆಡಳಿತ ಮತ್ತು ಕಾರ್ಯಾಚರಣೆಯ ದಕ್ಷತೆಯನ್ನು ಬಲಪಡಿಸುವ ಪ್ರಯತ್ನದಲ್ಲಿ ಕರ್ನಾಟಕ ರಾಜ್ಯ ಸೌಹಾರ್ದ ಫೆಡರಲ್ ಕೋಆಪರೇಟಿವ್ ಲಿಮಿಟೆಡ್ ಮೈಸೂರು ವಿಭಾಗದ ಉನ್ನತ ಕಾರ್ಯನಿರತ ರಾಜಧಾನಿ ಸೌಹಾರ್ದ ಸಹಕಾರಿ ಸಂಸ್ಥೆಗಳ ಅಧ್ಯಕ್ಷರು ಮತ್ತು ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ 2 ದಿನಗಳ ಹೈಟೆಕ್ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಿತು. ಈ ಕಾರ್ಯಕ್ರಮವು ಕೊಲ್ಲೂರಿನ ಅಂತರ್ವನಂ ರೆಸಾರ್ಟ್ನಲ್ಲಿ ನಡೆಸಲಾಯಿತು. ತರಬೇತಿ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಸೌಹಾರ್ದ ಫೆಡರಲ್ ಕೋಆಪರೇಟಿವ್ ಲಿಮಿಟೆಡ್ನ ಅಧ್ಯಕ್ಷ ಜಿ ನಂಜನಗೌಡ ಉದ್ಘಾಟಿಸಿ, ತರಬೇತಿ ಮತ್ತು ಶಿಕ್ಷಣವು ಸಹಕಾರಿ ಸಂಸ್ಥೆಗಳ ಸುಸ್ಥಿರ ಬೆಳವಣಿಗೆಗೆ ಅಡಿಪಾಯವಾಗಿದೆ ಎಂದು ಒತ್ತಿ ಹೇಳಿದರು. ಸೌಹಾರ್ದ ಸಹಕಾರಿ ಸಂಸ್ಥೆಗಳು ಒಟ್ಟಾರೆಯಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿವೆ. ಆದರೂ ಕೆಲವು ವ್ಯಕ್ತಿಗಳಿಂದ ದುರುಪಯೋಗದ ಪ್ರತ್ಯೇಕ ಪ್ರಕರಣಗಳು ಸವಾಲುಗಳನ್ನು ಒಡ್ಡಿವೆ ಎಂದು ಅವರು ಗಮನಿಸಿದರು. ಸಹಕಾರಿ ವಲಯವು ತನ್ನ ಬಲವಾದ ಸೇವಾ ಮನೋಭಾವದಿಂದಾಗಿ ಸದಸ್ಯರ ಆಕಾಂಕ್ಷೆಗಳನ್ನು ಪೂರೈಸುತ್ತಲೇ ಇದೆ ಎಂದು ಅವರು ಹೇಳಿದರು. ಸಹಕಾರಿ ನಾಯಕರ ಜವಾಬ್ದಾರಿಯನ್ನು ಎತ್ತಿ ತೋರಿಸುತ್ತಾ ಸದಸ್ಯರ ಠೇವಣಿಗಳನ್ನು ನಿರ್ವಹಿಸುವ ಸಂಘಗಳು ಅತ್ಯಂತ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯಿಂದ ಕಾರ್ಯನಿರ್ವಹಿಸಬೇಕು ಎಂದು ನಂಜನಗೌಡ ಹೇಳಿದರು. ಹಣಕಾಸಿನ ಅಕ್ರಮಗಳು ಮತ್ತು ವಂಚನೆಗಳನ್ನು ತಡೆಗಟ್ಟುವ ಅಗತ್ಯವನ್ನು ಅವರು ಒತ್ತಿ ಹೇಳಿದರು. ಸಾಲಗಳನ್ನು ಮಂಜೂರು ಮಾಡುವಾಗ ಪದಾಧಿಕಾರಿಗಳು ಎಚ್ಚರಿಕೆಯಿಂದ ವರ್ತಿಸುವಂತೆ ಒತ್ತಾಯಿಸಿದರು. ಕರ್ನಾಟಕದಾದ್ಯಂತ ಸುಮಾರು 6,500 ಸೌಹಾರ್ದ ಸಂಘಗಳು ಕಾರ್ಯನಿರ್ವಹಿಸುತ್ತಿದ್ದು, ಅವುಗಳ ಕಾರ್ಯನಿರ್ವಹಣೆಯನ್ನು ಮತ್ತಷ್ಟು ಬಲಪಡಿಸಲು, ಸುಗಮಗೊಳಿಸಲು ಪ್ರಯತ್ನಗಳು ನಡೆಯುತ್ತಿವೆ ಎಂದು ಅವರು ತಿಳಿಸಿದರು. KSSFCL ನಿರ್ದೇಶಕ ಮಂಜುನಾಥ್ ಉದ್ಘಾಟನಾ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ್ದರು. ಸಹಕಾರಿ ಕ್ಷೇತ್ರದಲ್ಲಿ ತ್ವರಿತ ಬದಲಾವಣೆಗಳು ನಡೆಯುತ್ತಿವೆ ಮತ್ತು ನಾಯಕರು ಪೂರ್ವಭಾವಿಯಾಗಿ ಹೊಂದಿಕೊಳ್ಳಬೇಕು ಎಂದು ಅವರು ಗಮನಿಸಿದರು. ಭಾಗವಹಿಸುವವರು ಹೆಚ್ಚಿನ ಸದಸ್ಯರ ಸಹಕಾರವನ್ನು ಪಡೆಯಲು, ವಲಯದಲ್ಲಿನ ವಿಕಸನಗೊಳ್ಳುತ್ತಿರುವ ಪ್ರವೃತ್ತಿಗಳನ್ನು ಅಧ್ಯಯನ ಮಾಡಲು, ದೇಶದ ಮುಂದುವರೆದ ಆರ್ಥಿಕ ಭೂದೃಶ್ಯಕ್ಕೆ ಹೊಂದಿಕೊಳ್ಳಲು ಅವರು ಪ್ರೋತ್ಸಾಹಿಸಿದರು. KSSFCL ಉಪಾಧ್ಯಕ್ಷ AR ಪ್ರಸನ್ನ, ನಿರ್ದೇಶಕಿ ಶ್ರೀಮತಿ ಭಾರತಿ ಜಿ ಭಟ್, ಒಕ್ಕೂಟದ ವೃತ್ತಿಪರ ನಿರ್ದೇಶಕಿ ಮಧುಸ್ವಾಮಿ, ಉಡುಪಿ ಜಿಲ್ಲಾ ಸೌಹಾರ್ದ ಸಹಕಾರಿ ಒಕ್ಕೂಟದ ಅಧ್ಯಕ್ಷೆ ಅಂಪಾರು ಜಗನ್ನಾಥ ಶೆಟ್ಟಿ ಉಪಸ್ಥಿತರಿದ್ದರು. 10 ಕೋಟಿ ರೂಗಳಿಂದ 50 ಕೋಟಿ ರೂಗಳವರೆಗಿನ ಕಾರ್ಯನಿರತ ಬಂಡವಾಳವನ್ನು ಹೊಂದಿರುವ ಸೌಹಾರ್ದ ಸಹಕಾರಿ ಸಂಘಗಳನ್ನು ಪ್ರತಿನಿಧಿಸುವ ಒಟ್ಟು 88 ಭಾಗವಹಿಸುವವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಲೆಕ್ಕ ಪರಿಶೋಧಕ CA ಮಧುಕರ್ ಹೆಗಡೆ, ತರಬೇತುದಾರ ರಘುನಂದನ್ ಸಂಪನ್ಮೂಲ ವ್ಯಕ್ತಿಗಳಾಗಿ ತಾಂತ್ರಿಕ ಮತ್ತು ಅನುಸರಣೆ ಆಧಾರಿತ ಒಳನೋಟಗಳನ್ನು ಒದಗಿಸಿದರು. ಮೈಸೂರು ಪ್ರಾದೇಶಿಕ ಅಧಿಕಾರಿ ಗುರುಪ್ರಸಾದ್ ಬಂಗೇರ ಸ್ವಾಗತಿಸಿ ಪ್ರಾಸ್ತಾವಿಕ ಭಾಷಣ ಮಾಡಿದರು. ಸೌಹಾರ್ದ ಸಹಕಾರಿ ಅಭಿವೃದ್ಧಿ ಅಧಿಕಾರಿ ವಿಜಯ್ BS ಕಾರ್ಯಕಲಾಪಗಳನ್ನು ನಡೆಸಿ ಕೃತಜ್ಞತೆಗಳನ್ನು ಅರ್ಪಿಸಿದರು.